ನಮಸ್ಕಾರ ಸ್ನೇಹಿತರ, ಇವತ್ತು 7 ಜಿಲ್ಲೆಗಳ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಈಗಾಗಲೇ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಕ್ಲಿಯರ್ ಆಗಿಲ್ವಲ್ಲ. ಸೊ ಹಾಗಾಗಿ ಈ ಬೆಳೆ ಹಾನಿ ಪರಿಹಾರ ಏನೇನು ಪ್ರಾಬ್ಲಮ್ ಆಗಿದೆ, ಯಾವ ರೈತರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ, ಸೊ ಅದೇ ರೀತಿಯಾಗಿ ಯಾವ ಬೆಳೆಗಳನ್ನು ಬೆಳೆದಿರ್ತಕ್ಕಂತಹ ರೈತರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ, ಸರ್ಕಾರ ಇದುವರೆಗೆ ಎಷ್ಟು ಫಂಡನ್ನು ರಿಲೀಸ್ ಮಾಡಿಕೊಟ್ಟಿದೆ, ಇದೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇದಕ್ಕೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಬರೀ ಮಾಹಿತಿಯನ್ನು ತಿಳ್ಕೊಳ್ಳೋದಷ್ಟೇ ಇಲ್ಲ, ಜಂಟಿ ಸರ್ವೆ ಆಗಿದೆ ಅಲ್ವಾ ನೋಡ್ಕೊಳ್ಳಿ. ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ಸರ್ಕಾರದ ಗಮನಕ್ಕೆ ತರೋದು ಹೇಗೆ? ಈಗಾಗಲೇ ಜಂಟಿ ಸರ್ವೆ ಆಗಿರ್ತಕ್ಕಂತಹ ಭೂಮಿಗಳಿಗೆ ಮಾತ್ರ ಬೆಳೆ ಹಾನಿ ಪರಿಹಾರ ಒದಗಿಸಿ ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ಜಂಟಿ ಸರ್ವೆ ಆಗಿದ್ದರೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ದುಡ್ಡು ಬರೋದಿಲ್ಲ. ಜಂಟಿ ಸರ್ವೆ ಮಾಡಿಸ್ಲಿಕ್ಕೆ ನೀವು ಸರ್ಕಾರದ ಗಮನಕ್ಕೆ ತರಬೇಕು. ಅದು ಹೇಗೆ, ಏನು, ಎತ್ತ ಅಂತ ಎಲ್ಲ ಮಾಹಿತಿಯನ್ನು ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ ಬೆಳೆ ಹಾನಿ ಪರಿಹಾರ ಈಗಾಗಲೇ ಕೇಂದ್ರ ಸರ್ಕಾರದಿಂದನೂ ಕೂಡ ಬಂದಿತ್ತು. ಅಲ್ಲಿ ಕಲಬುರಗಿ ಆಗಿರಲಿ, ಗದಗಕ್ಕೆ ಆಗಿರಲಿ, ಹಾಸನ, ಹೀಗೆ ಧಾರವಾಡ ಅನೇಕ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಜಮಾ ಆಗಿತ್ತು. ಅದು ಕೇವಲ ಫಸಲ್ ಬಿಮಾ ಯೋಜನೆಯಲ್ಲಿ ಇರತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗಿತ್ತು. 1,148 ಕೋಟಿಯಷ್ಟು ಫಂಡ್ ರಿಲೀಸ್ ಆಗಿತ್ತು. ಆದರೆ ರಾಜ್ಯ ಸರ್ಕಾರದಿಂದ ನೀವು ಇನ್ಶೂರೆನ್ಸ್ ಮಾಡಿಸಿ ಅಥವಾ ಮಾಡಿಸದೇ ಇರಿ, ಖಂಡಿತವಾಗಲೂ ನಿಮಗೆ ದುಡ್ಡು ಕೊಡುತ್ತೇವೆ ಅಂತ ಹೇಳಿದ್ದಾರೆ. ಈಗಂತರೂ ಬಾಯಿ ಮಾತಲೆ ಹೇಳಿದ್ದಾರೆ, ಆದರೆ ಕೊಡ್ತಾರೋ ಇಲ್ವೋ ನಾವು ಕಾಯ್ದು ನೋಡಬೇಕಾಗಿದೆ. ಸೊ ಯಾಕಂದರೆ ನುಡಿದಂತೆ ನಡೀತೀವಿ ಅನ್ನುವಂತಹ ಸರ್ಕಾರ, ಆದರೆ ನಡೆಯುವಂತಹ ಸರ್ಕಾರ ಇದೆಯಾ ಇಲ್ವಾ ಅಂತ ಈಗ ಗೊತ್ತಾಗುತ್ತೆ. ಈಗ ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಈಗ ಯಾರ್ಯಾರು ಬೆಳೆಗಳನ್ನು ಬೆಳೆದಿರ್ತೀವಿ, ಫಸಲ್ ಬಿಮಾ ಯೋಜನೆಯಲ್ಲಿ 2024-25ನೇ ಸಾಲಿನಲ್ಲಿ ಅಪ್ಲೈ ಮಾಡಿರುವಂತಹ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿತ್ತು. ಅದೇ ರೀತಿಯಾಗಿ ತೊಗರಿ ಬೆಳೆದಂಥವರಿಗೆ, ಭತ್ತ ಬೆಳೆದಂಥವರಿಗೆ, ನೆಲೆಗಡ್ಡಲೆ, ಹೆಸರು ಕಾಳು, ಹೀಗೆ ಅನೇಕ ಬೆಳೆಗಳನ್ನು, ಹತ್ತಿ ಬೆಳೆದಂಥವರಿಗೆ ಎಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗಿತ್ತು. ಇನ್ನು ರಾಜ್ಯ ಸರ್ಕಾರದಿಂದ ಬೆಳೆಗಳ ಆಧಾರದ ಮೇಲೆ ದುಡ್ಡನ್ನು ಕೊಡ್ತಾ ಇಲ್ಲ, NDRF ಕುಸ್ಕಿ ಜಮೀನಿನ ಆಧಾರದ ಮೇಲೆ ದುಡ್ಡನ್ನು ಕೊಡ್ತಾ ಇದ್ದಾರೆ. ನೀರಾವರಿ ಭೂಮಿಗಳ ಮೇಲೆ ಒಂದು ದುಡ್ಡನ್ನು ಕೊಡ್ತಾ ಇದ್ದಾರೆ. ಹೌದು, NDRF ಕುಸ್ಕಿ ಜಮೀನು ನಿಮ್ಮದೇನಾದರೂ ಇದ್ದರೆ 8,500 ಪ್ಲಸ್ 17,000, ಒಟ್ಟಿಗೆ 25,500 ರೂಪಾಯಿ 1 ಹೆಕ್ಟರ್ಗೆ ಜಮಾ ಆಗ್ತದೆ. ನಿಮ್ಮ ಎಷ್ಟು ಹೆಕ್ಟರ್ ಇರ್ತಾವೋ ಅದರ ಆಧಾರದ ಮೇಲೆ ದುಡ್ಡು ಜಮಾ ಆಗುವಂಥದ್ದು. ಇನ್ನು ಸ್ನೇಹಿತರೆ, ನೀರಾವರಿ ಜಮೀನನ್ನು ಹೊಂದಿರತಕ್ಕಂತಹ ಫಲಾನುಭವಿಗಳಿಗೆ 31,500 ತನಕ ದುಡ್ಡು ಜಮಾ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹೌದು, ನಿಮ್ಮ ಒಂದು ಜಮೀನುಗಳು ನೀರಾವರಿ ಇದ್ದರೆ ಅದಕ್ಕೆ 31,500 ರೂಪಾಯಿ ಜಮಾ ಆಗುವಂಥದ್ದು. ಇದನ್ನು ಹೊರತುಪಡಿಸಿ ಸ್ನೇಹಿತರೆ, ಮನೆಗಳು ಕೂಡ ಬಿದ್ದು ಹೋಗಿದ್ರೆ ಅದಕ್ಕೂ ಕೂಡ ದುಡ್ಡನ್ನು ಕೊಡಲಾಗ್ತಾ ಇದೆ. ಹೌದು, 23 ಕೋಟಿ 12 ಲಕ್ಷ ದುಡ್ಡನ್ನು ಬಿಡುಗಡೆ ಮಾಡಿದಾರಂತೆ. ಮನೆಗಳ ಬಳಕೆಯ, ಗೃಹ ಬಳಕೆಯ ವಸ್ತುಗಳು ಕೂಡ ಕೊಚ್ಚಿಕೊಂಡು ಹೋಗೋದಾಗಿರಲಿ, ಅಥವಾ ಅವುಗಳು ಡೆಸ್ಟ್ರಾಯ್ ಆಗಿದ್ದರೆ, ಕಳೆದು ಹೋಗಿದ್ರೆ ಅದಕ್ಕೆ 2,50,00,000 ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಸೊ ನಿಮಗೆ ಎಷ್ಟು ದುಡ್ಡನ್ನು ಕೊಡಬೇಕಾಗತ್ತೋ ಅಷ್ಟು ಕೊಡ್ತಾರೆ. ಅಲ್ಲಿ ನಿಮ್ಮ ಒಂದು ಮನೆಗಳು ಬಿದ್ದು ಹೋಗಿದ್ರೆ ನೀವು ಕಂದಾಯ ಇಲಾಖೆಗೆ ಹೋಗಿ ಭೇಟಿ ಕೊಡಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಈ ದುಡ್ಡು ಸಿಗುವಂಥದ್ದು. ಇನ್ನು ಸ್ನೇಹಿತರೆ, ನಿಮ್ಮ ಹೊಲದಲ್ಲಿ ಜಂಟಿ ಸರ್ವೆ ಆಗಿದ್ದರೆ ಬೆಟರು. ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ನೀವು ಸರ್ಕಾರದ ಗಮನಕ್ಕೆ ತರೋದು ಹೇಗಂದರೆ, ನೀವು ಏನು ಮಾಡಬೇಕು, ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬೇಕಾಗತ್ತೆ. ಹೌದು, ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಬರಿಗೈಲೇ ಹೋಗೋದಿಲ್ಲ. ನಿಮ್ಮ ಹೊಲಗದ್ದೆಗಳಲ್ಲಿ ನೀರು ನಿಂತ್ಕೊಂಡಿರ್ತಕ್ಕಂತಹ ವಿಡಿಯೋ ಮಾಡ್ಕೊಳ್ಳಿ, ಒಂದು ಫೋಟೋ ತೆಗೆದುಕೊಳ್ಳಿ. GPS ಮುಖಾಂತರ ಕಾಣಿಸಿದ್ರೆ ಬೆಟರ್ ಮತ್ತಷ್ಟು. ಅದರ ಮುಖಾಂತರ ಒಂದು ಫೋಟೋ ತೆಗೆದುಕೊಳ್ಳಿ, ಸ್ಕ್ರೀನ್ಶಾಟು. ಸೊ ಅದನ್ನು ಹೋಗಿ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಇದರ ಬಗ್ಗೆ ವೆರಿಫಿಕೇಷನ್ ಮಾಡಿದಾಗ ಅದರ ಬಗ್ಗೆ ಅವರು ಡೀಟೇಲ್ಸ್ ಚೆಕ್ ಮಾಡಿ, ನಿಮ್ಮ ಹೊಲಗದ್ದೆಗಳ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿ ಸರಿಯಾಗಿ ಇದ್ದರೆ, ಎಲಿಜಿಬಿಲಿಟಿಯನ್ನು ಹೊಂದಿದ್ದೇ ಆದರೆ ನಿಮಗೆ ಮತ್ತೆ ಏನು ಮುಂದಿನ ಇನ್ಫಾರ್ಮೇಷನ್ ಏನು ಮಾಡಬೇಕು ಅದನ್ನು ಅವರು ತಿಳಿಸಿಕೊಡ್ತಾರೆ. ಅದನ್ನು ಮಾಡಿ ನೀವು ದುಡ್ಡನ್ನು ಜಮಾ ಮಾಡ್ಕೊಳ್ಬಹುದು. ಇನ್ನು ಸ್ನೇಹಿತರೆ, ಈ ಜಂಟಿ ಸರ್ವೆ ಆಗಬೇಕು, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೆ. ಈ ಜಂಟಿ ಸರ್ವೆದು ಆದ ಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗ್ತಾವಲ್ಲ, ಅದರಲ್ಲಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು. ನಾನು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೀನಿ. ಯಾಕಂದರೆ ಬರೀ ನಾನು ನಿಮ್ಮ ಈ ಒಂದು ಹೊಲಗದ್ದೆಗಳಿಗೆ ಈ ರೀತಿ ದುಡ್ಡು ಸಿಗಲಿ, ಅಥವಾ ನಿಮಗೆ ಫಸಲ್ ಬಿಮಾ ಯೋಜನೆ ಸಿಗಲಿ, PM ಕಿಸಾನ್ ದುಡ್ಡು ಸಿಗಲಿ, ಈ ಒಂದು ಯೋಜನೆಗಳು ನಿಮಗೆ ಸಿಗಲಿ ಅಂತ ಮಾತ್ರ ಹೇಳ್ತಾ ಇಲ್ಲ. ನಿಮ್ಮ ಆಸ್ತಿ ಪಾಸ್ತಿಗಳನ್ನು ನೀವೇ ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಬೇಕು. ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗಬಾರ್ದು ಅಂತ
ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಬಹಳಷ್ಟು ರೈತರ ಒಂದು ಹೊಲ ಗದ್ದೆಗಳನ್ನು ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗುವಂತಹ ಕೆಲಸ ಬಹಳಷ್ಟು ಜನ ಮಾಡಿದ್ದಾರೆ. ಇನ್ಯಾರೋ ಬಂದು ಮಧ್ಯವರ್ತಿಯಾಗಿ ಇನ್ಯಾರಿಗೋ ಮಾರಾಟ ಮಾಡೋದು, ಈ ರೀತಿ ಬಹಳಷ್ಟು ಕಡೆ ಆಗಿದ್ದಾವೆ. ನಿಮ್ಮ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ನೀವು ಕೋರ್ಟ್ನಲ್ಲಿ ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸರಿಯಾಗಿ ಡಾಕ್ಯುಮೆಂಟ್ಸ್ ಒಂದಕ್ಕೊಂದು ಅಟ್ಯಾಚ್ ಇರೋದಿಲ್ಲ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನೀವು ಕೋರ್ಟು ಡಾಕ್ಯುಮೆಂಟ್ಸ್ಗಳನ್ನು ನೋಡುತ್ತೆ. ಯಾರ ಹತ್ರ ಅವು ಪುರಾವೆಗಳಿದಾವೋ ಅದನ್ನು ಅವರು ನೋಡ್ತಾರೆ. ಅದಕ್ಕಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇಟ್ಕೊಳ್ಳಿ. ನಿಮ್ಮ ಹೊಲ ಗದ್ದೆಗಳಿಗೆ ನೀವೇ ಕೋರ್ಟ್ ಕಚೇರಿ ಅಂತ ಓಡಾಡಬೇಡಿ. ಓಕೆ, ನಿಮ್ಮ ಹೆಸರಲ್ಲೇ ವಾಪಸ್ ಬರುತ್ತೆ, ಕೋರ್ಟ್ಗೆ ಹೋದರೂ ಸಹಿತ ಆ ರೀತಿ ಡಾಕ್ಯುಮೆಂಟ್ಸ್ ಇದ್ದರೂ ನೀವು ಕೋರ್ಟ್ ಕಚೇರಿ ಅಂತ ಅಲ್ದಾಡಲಿಕ್ಕೆ ದುಡ್ಡನ್ನು ಖರ್ಚು ಮಾಡಿರ್ತೀರಿ, ಅದನ್ನು ಕೋರ್ಟ್ ವಾಪಸ್ ಕೊಡುತ್ತಾ? ಖಂಡಿತವಾಗ್ಲೂ ಇಲ್ವಲ್ಲ. ಹಾಗಾಗಿ ಡಾಕ್ಯುಮೆಂಟ್ಸ್ಗಳನ್ನು ಮೊದಲು ಕ್ಲಿಯರ್ ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ? ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಂದ್ರೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನು ಲಿಂಕ್ ಮಾಡಿ ಕೊಡ್ತಾರೆ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ, ಒಂದು ಪಹಣಿ, ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋದರೆ ಲಿಂಕ್ ಮಾಡಿ ಕೊಡ್ತಾರೆ. ಓಕೆನಾ? ಇದನ್ನು ಹೊರತುಪಡಿಸಿ ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.